ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಶಿವಾಂ ಅಚ್ಯುತಂ ಬ್ರಹ್ಮಾಣಾಂ ಗಿರಿಜಾಂ ಲಕ್ಷ್ಮೀಂ ವಾಣಿಂ ಮುಂದೆ ವಿಭೂತಯೇ. ಶ್ರೀದೇವಿ ಭಾಗವತ ಮಹಾಪುರಾಣ ಸಪ್ತಮಸ್ಕಂದ 28ನೇ ಅಧ್ಯಾಯ. ಜನಮೇಜರಾಜನು ಹೇಳಿದನು. ಧರ್ಮಾತ್ಮನು ರಾಜರ್ಷಿಯು ಶತಾಕ್ಷಿ ದೇವಿಯ ಪಾದಭಕ್ತನೂ ಆದ ಹರಿಶ್ಚಂದ್ರರಾಜನ ಆಶ್ಚರ್ಯಕರವಾದ ಚರಿತ್ರೆಯನ್ನು ಹೇಳಿಯಾಯಿತು. ಆ ವ್ಯಾಸಮುನಿಯು ಮಂಗಳಕರಳು ಷಡ್ಗುಣೈಶ್ವರ್ಯ ಸಂಪನ್ನಳೂ ಆದ ದೇವಿಯು ಶತಾಕ್ಷಿಯಾಗಿ ಏತಕ್ಕೆ ಅವತರಿಸಿದಳು, ಈ ಕಾರಣವನ್ನು ಹೇಳಿ ನನ್ನ ಹುಟ್ಟನ್ನು ಸಫಲಗೊಳಿಸು. ದೇವಿಯ ಗುಣವನ್ನು ಕೇಳುತ್ತಿದ್ದರೆ ಯಾವ ಶುದ್ಧ ಬುದ್ಧಿಯುಳ್ಳವನು ತಾನೇ ತೃಪ್ತಿಯನ್ನು ಹೊಂದಿಯಾನು. ದೇವಿಯ ಮಹಿಮೆಯನ್ನು ಕೇಳುತ್ತಾ ಕೇಳುತ್ತಾ ನಾಶರಹಿತವಾದ ಅಶ್ವಮೇಧ ಯಜ್ಞದ ಫಲವನ್ನು ಹೊಂದುವನು ಎಂದನು. ವ್ಯಾಸಮುನಿಯು ಹೇಳಿದನು, ಎಲೆ ಜನಮೇಜಯನೇ, ಮಂಗಳಕರವಾದ ಶತಾಕ್ಷಿ ದೇವಿಯ ಉತ್ಪತ್ತಿಯನ್ನು ಹೇಳುವೆನು ಕೇಳು. ದೇವಿ ಭಕ್ತನಾದ ನಿನಗೆ ನಾನು ಹೇಳದೇ ಇರತಕ್ಕ ವಿಷಯವಾದರೂ ಇರುವುದಿಲ್ಲ. ಗೌಪ್ಯವಾದ ವಿಷಯವನ್ನು ಹೇಳುವೆ ಎಂದು ಭಾವ. ಪೂರ್ವದಲ್ಲಿ ಹಿರಣ್ಯಾಕ್ಷನ ವಂಶದಲ್ಲಿ ಹುಟ್ಟಿದ ರುರುವಿನ ಮಗನು ಮಹಾದುಷ್ಟನೂ ಮಹಾಭಯಂಕರನೂ ಆದ ದುರ್ಗಮನೆಂಬ ದೈತ್ಯನಿದ್ದ. ಅವನು ದೇವತೆಗಳಿಗೆ ವೇದವೇ ಬಲವು ಎಂದರೆ ವೇದವಿದ್ದರೆ ಅದರಲ್ಲಿ ಹೇಳಿರುವ ಶಸ್ತ್ರಾಸ್ತ್ರಗಳಿಂದ ಆ ದೇವತೆಗಳನ್ನು ನಮ್ಮನ್ನು ಹಿಂಸಿಸುವರು. ಇದು ಅಲ್ಲದೆ ವೇದಗಳಲ್ಲಿ ಹೇಳಿರುವ ಮಂತ್ರಗಳಿಂದ ಮುನಿಗಳು ಹೋಮಾದಿಗಳನ್ನು ಮಾಡಿದರೆ ಆ ಹವಿಸ್ಸನ್ನು ತಿಂದು ದೇವತೆಗಳಿಗೆ ಬಲವುಂಟಾಗುವುದು. ಆದುದರಿಂದ ಆ ವೇದವು ನಾಶವಾದರೆ ದೇವತೆಗಳು ನಾಶವಾಗುವರು, ಸಂದೇಹವಿಲ್ಲ. ಈ ಕಾರಣದಿಂದ ದೇವತೆಗಳ ನಾಶಕ್ಕಾಗಿ ವೇದ ನಾಶವಾಗುವ ಪರ್ಯಂತವಾಗಿ ಪ್ರಯತ್ನ ಮಾಡಬೇಕು. ಈ ವಿಷಯದಲ್ಲಿ ಬೇರೆ ಉಪಯಾಂತರವಿಲ್ಲ. ಹೀಗೆಂದು ನಿಶ್ಚಯಿಸಿ ಆ ದುರ್ಗಮ ತಪಸ್ಸನ್ನು ಮಾಡುವುದಕ್ಕಾಗಿ ಹಿಮಾಲಯ ಪರ್ವತಕ್ಕೆ ಹೋಗಿ ಬ್ರಹ್ಮನನ್ನು ಮನದಲ್ಲಿ ಧ್ಯಾನ ಮಾಡುತ್ತಾ ವಾಯುವನ್ನೇ ಆಹಾರ ಮಾಡಿಕೊಂಡಿದ್ದನು. ವೇದವನ್ನು ಕೊಟ್ಟ ಬ್ರಹ್ಮನನ್ನು ಸಂತೋಷಪಡಿಸಿ ಅವನಿಂದ ತನ್ನ ಕಾರ್ಯವನ್ನು ಸಾಧಿಸಬೇಕೆಂದು ನಿಶ್ಚಯಿಸಿ 1,000 ವರ್ಷದವರೆಗೂ ಶ್ರೇಷ್ಠವಾದ ತಪಸ್ಸನ್ನು ಮಾಡಿದ. ಅವನ ತಪಸ್ಸಿನಿಂದುಂಟಾದ ತೇಜಸ್ಸಿನಿಂದ ಸಮಸ್ತ ಲೋಕಗಳು ಸಂತಾಪಗೊಂಡವು. ತಪಸ್ಸನ್ನು ಆಚರಿಸುವವರ ತಪಸ್ಸಿನ ಉದ್ದೇಶಾನುಗುಣವಾಗಿ ಲೋಕಕ್ಕೆ ತಾಪ ಶಾಂತಿಗಳು ಉಂಟಾಗುವು. ಎಂದರೆ ಸ್ವಪ್ರಯೋಜನ ಉದ್ದೇಶದಿಂದ ಮಾಡುವ ತಪಸ್ಸು ಯಾವಾಗಲೂ ಇತರರಿಗೆ ತಾಪವನ್ನುಂಟು ಮಾಡುವುದು. ಹೇಗೆಂದರೆ ಪರರ ಹಾನಿಯಿಲ್ಲದೆ ಸ್ವಪ್ರಯೋಜನ ಉಂಟಾಗಲಾರದೆಂಬುದೇ ಇದರ ತತ್ವವು. ಸ್ವಸ್ವರೂಪ ಪ್ರಾಪ್ತಿಗಾಗಿ ಮಾಡುವ ತಪಸ್ಸು ನಿಷ್ಕಾಮವಾದುದರಿಂದ ಆ ತಪಸ್ಸು ತೇಜಸ್ಸು ಚಂದ್ರಕಿರಣದಂತೆ ಶಾಂತವಾದುದರಿಂದ ಅದು ಲೋಕಕ್ಕೆ ಬಾಧೆಯನ್ನುಂಟು ಮಾಡದೆ ಲೋಕದಲ್ಲಿ ಸುವೃಷ್ಟಿ ಜನಸೌಖ್ಯ ಮುಂತಾದ ಪ್ರಯೋಜನವನ್ನೇ ಉಂಟು ಮಾಡುವುದು. ಇದೇ ರಾಕ್ಷಸರ ತಪಸ್ಸಿಗೂ ಬ್ರಹ್ಮರ್ಷಿಗಳ ತಪಸ್ಸಿಗೂ ಇರುವ ಮುಖ್ಯ ಭೇದ. ಲೋಕಕ್ಷೇಮಕರವಾದ ಕಾರ್ಯವನ್ನು ಮಾಡುವುದೇ ಬ್ರಹ್ಮಾದಿ ದೇವತೆಗಳ ಕರ್ತವ್ಯವಾದುದರಿಂದ ತಪಸ್ಸನ್ನು ಮಾಡುವವರಿಗೆ ವರವನ್ನು ಕೊಡುವುದಕ್ಕಾಗಿ ಆ ದೇವತೆಗಳು ಪ್ರತ್ಯಕ್ಷರಾಗುವರು. ವರದರ್ಪಿತರಾದ ದುಷ್ಟಭಾವದ ಜನರು ತಮ್ಮ ಅಕಾರ್ಯಗಳಿಂದ ಗಳಿಸಿದ ಪಾಪ ಫಲದಿಂದ ತಾವೇ ನಾಶವಾಗುವರು. ಆಮೇಲೆ ಮಹಾತ್ಮನಾದ ಚತುರ್ಮುಖ ಬ್ರಹ್ಮನು ಹಂಸದ ಮೇಲೆ ಕುಳಿತುಕೊಂಡು ಸಂತೋಷದಿಂದ ಆ ರಾಕ್ಷಸನಿಗೆ ವರವನ್ನು ಕೊಡುವುದಕ್ಕಾಗಿ ಬಂದ. ಕಣ್ಣು ಮುಚ್ಚಿಕೊಂಡು ಸಮಾಧಿ ಎಂಬ ಯೋಗದಲ್ಲಿದ್ದ ದುರ್ಗಮ ದೈತ್ಯನನ್ನು ಕುರಿತು ಬ್ರಹ್ಮನನ್ನು ಗಟ್ಟಿಯಾಗಿ ಮಾತನಾಡುತ್ತಾ, ಓ ದುರ್ಗಮನೇ, ನಿನ್ನ ತಪಸ್ಸಿಗೆ ಸಂತೋಷಗೊಂಡು ವರವನ್ನು ಕೊಡುವ ಶಕ್ತಿಯುಳ್ಳ ನಾನು ಬಂದಿರುವೆನು. ನಿನಗೆ ಮಂಗಳವಾಗಲಿ. ನಿನ್ನ ಮನಸ್ಸಿನಲ್ಲಿ ಏನು ವರವನ್ನು ಕೇಳಬೇಕೆಂದಿರುವುದೋ ಅದನ್ನು ಕೇಳು ಎಂದ. ಸಮಾಧಿಯಲ್ಲಿದ್ದ ಆ ರಾಕ್ಷಸನು ಬ್ರಹ್ಮನ ಮಾತನ್ನು ಕೇಳಿ ಎದ್ದು ಬ್ರಹ್ಮನನ್ನು ಪೂಜಿಸಿ ವರವನ್ನು ಹೀಗೆ ಕೇಳಿಕೊಂಡ. ಓ ದೇವತೆಗಳಿಗೆ ಒಡೆಯನಾದ ಸಮಸ್ತ ಲೋಕಕ್ಕೂ ಪ್ರಭುವಾದ ಬ್ರಹ್ಮನೇ, 3 ಲೋಕದಲ್ಲಿಯೂ ಇರುವ ಬ್ರಾಹ್ಮಣರಲ್ಲಿಯೂ ದೇವತೆಗಳಲ್ಲಿಯೂ ಯಾವ ವೇದ ಮಂತ್ರಗಳಿವೆಯೋ ಅವೆಲ್ಲವೂ ನನ್ನ ಸ್ವಾಧೀನವಾಗಿ ಸಮೀಪದಲ್ಲಿ ಬಂದಿರಬೇಕು ಮತ್ತು ದೇವತೆಗಳಿಗೆ ಅಪಜಯವನ್ನುಂಟು ಮಾಡುವಂತಹ ಬಲವನ್ನು ನನಗೆ ಕೊಡಬೇಕು. 4 ವೇದಗಳಿಗೂ ಒಡೆಯನಾದ ಶ್ರೇಷ್ಠನಾದ ಆ ಬ್ರಹ್ಮನು ಹೀಗೆ ಹೇಳಿದ ಆ ರಾಕ್ಷಸನ ಮಾತನ್ನು ಕೇಳಿ ಹಾಗೆಯೇ ಆಗಲೆಂದು ಹೇಳುತ್ತಾ ತನ್ನ ಸತ್ಯಲೋಕಕ್ಕೆ ಪ್ರಯಾಣ ಮಾಡಿದ. ಅದು ಮೊದಲಾಗಿ ಬ್ರಾಹ್ಮಣರು ವೇದಗಳನ್ನು ಮರೆತರು. ಸ್ನಾನ ಸಂಧ್ಯಾವಂದನೆ ಅಗ್ನಿಕಾರ್ಯ ಪಿತೃಶ್ರಾದ್ದ ಯಜ್ಞಗಳ ಮಂತ್ರ ಜಪ ಮುಂತಾದ ವೇದೋಕ್ತ ಕರ್ಮಗಳೆಲ್ಲವೂ ಭೂಮಿಯಲ್ಲಿ ಆಚರಣೆಯಲ್ಲಿ ಇಲ್ಲದೆ ಹೋಯಿತು. ಕಷ್ಟಕಾಲವು ಬಂತೆಂದು ಎಲ್ಲರೂ ಹಾಹಾಕಾರವನ್ನು ಮಾಡುತ್ತಿದ್ದರು. ಬ್ರಾಹ್ಮಣರು ವೇದವಿಲ್ಲದೆ ಎಲ್ಲಿಂದ ಮುಂದೆ ನಾವೇನೇನು ಮಾಡೋಣ, ಇದೇನು ಹೀಗಾಯಿತು ಎಂದು ಒಬ್ಬರಿಗೊಬ್ಬರು ಮಾತನಾಡುತ್ತಿದ್ದರು. ಹೀಗೆ ಭೂಲೋಕದಲ್ಲಿ ಭಯಂಕರವಾದ ದೊಡ್ಡ ಅನರ್ಥವಾಗಲಾಗಿ ಅತ್ತ ದೇವಲೋಕದಲ್ಲಿ ಮುಪ್ಪಿಲ್ಲದ ದೇವತೆಗಳು ತಮಗೆ ಆವಿರ್ಭಾಗವಿಲ್ಲುವುದರಿಂದ ಮುಪ್ಪಿನಿಂದ ಕೂಡಿದರು ಎಂದರೆ ವೃದ್ಧರಾಗಿ ಶಕ್ತಹೀನರಾದರು. ಆಗ ಆ ರಾಕ್ಷಸನು ಅಮರಾವತಿ ಪಟ್ಟಣಕ್ಕೆ ಮುತ್ತಿಗೆಯನ್ನು ಹಾಕಿದ. ದೇವತೆಗಳು ವಜ್ರದಂತೆ ಗಟ್ಟಿಯಾದ ಶರೀರವುಳ್ಳ ಆ ರಾಕ್ಷಸನೊಡನೆ ಯುದ್ಧವನ್ನು ಮಾಡಲಾರದೆ ಶಕ್ತಿಹೀನರಾಗಿ ಎಲ್ಲಿಗೂ ಓಡಿಹೋದ ಆ ದೇವತೆಗಳು ಗಿರಿ ದುರ್ಗಮಗಳಲ್ಲಿಯೂ ಸುಮೇರು ಪರ್ವತದ ಗುಹೆಗಳಲ್ಲಿಯೂ ಅವಿತು ಕೊಂಡು ಇದ್ದರು. ಶ್ರೇಷ್ಠರಾದ ಶಕ್ತಿ ಸ್ವರೂಪಳಾದ ದೇವಿಯನ್ನು ಧ್ಯಾನ ಮಾಡುತ್ತಾ ಇದ್ದರು. ಎಲೆ ಜನಮೇಜಯನೇ, ಅಗ್ನಿಯಲ್ಲಿ ಹೋಮ ಮಾಡದಿದ್ದುದರಿಂದ ಮಳೆಯಾಗಲಿಲ್ಲ. ಮಳೆಯಿಲ್ಲದ್ದರಿಂದ ನೀರಿಲ್ಲದೆ ಭೂಮಿಯೆಲ್ಲ ಒಣಗಿ ಹೋಯಿತು. ಅಗ್ನ್ಯೋಪ್ರಾಸ್ತಾಹುತಿ ಸಮಘಾದಿತ್ಯಂ ವತಿಷ್ಠತೆ ಆದಿತ್ಯಾಧ್ಯಾಯತೆ ವೃಷ್ಟಿ
ರೊಷ್ಟೇರನ್ನ ತತಪ್ರಜಾ ಎಂಬ ಸ್ಮೃತಿವಾಕ್ಯದಂತೆ ಯಜ್ಞದಲ್ಲಿ ಕೊಟ್ಟ ಆಹುತಿಗಳು ಸೂರ್ಯನಲ್ಲಿ ಹೋಗಿ ಸೂರ್ಯಕಿರಣದಿಂದ ಮಳೆಯ ಮೇಘಗಳಾಗಿ ಆ ಮೇಘಗಳಿಂದ ಭೂಮಿಯಲ್ಲಿ ಮಳೆ ಬಿದ್ದು ಅದರಿಂದ ಆಹಾರ ಪದಾರ್ಥಗಳು ಬೆಳೆದು ಆ ಆಹಾರದಿಂದ ಪ್ರಜೆಗಳು ಜೀವಿಸುವರು. ಆದುದರಿಂದ ಅಗ್ನಿಯಲ್ಲಿ ಹೋಮವಿಲ್ಲದಿದ್ದರೆ ಆಹಾರ ವಸ್ತುಗಳು ಬೆಳೆಯದೆ ಪ್ರಜಾನಾಶವಾಗುವುದೆಂದು ಭಾವ. ಎಲೆ ರಾಜನೇ, ಕೊಳ, ಬಾವಿ, ಕೆರೆ, ನದಿ ಇವುಗಳು ಒಣಗಿದವು. 100 ವರ್ಷ ಪರ್ಯಂತ ಮಳೆಯಿಲ್ಲದೆ ಹೋಯಿತು. ಹೀಗೆ ದುರ್ಭಿಕ್ಷ ಕಾಲವು ಬಂದುದಗಿತು. ಅನೇಕ ಪ್ರಾಣಿಗಳು ಪ್ರಜೆಗಳು ಸತ್ತರು. ಹಸುಗಳು ಎಮ್ಮೆಗಳು ಸತ್ತವು. ಪ್ರತಿಯೊಂದು ಮನೆಯಲ್ಲಿಯೂ ಹೆಣಗಳು ಬೀಳುತ್ತಿದ್ದವು. ಹೀಗೆ ಅನರ್ಥವು ಸಂಭವಿಸಲು ಶಾಂತಚಿತ್ತರಾದ ಬ್ರಾಹ್ಮಣರು ದೇವಿಯನ್ನು ಪೂಜೆ ಮಾಡಬೇಕೆಂದು ಅಪೇಕ್ಷಿಸಿ ಹೇಮವತ್ ಪರ್ವತಕ್ಕೆ ಹೋಗಿ ಪ್ರತಿದಿನದಲ್ಲಿಯೂ ಏಕಾಗ್ರಚಿತ್ತವಾದ ಧ್ಯಾನದಿಂದಲೂ ಪೂಜೆಯಿಂದಲೂ ದೇವಿಯನ್ನು ಸ್ತೋತ್ರ ಮಾಡಿ ಆಹಾರವನ್ನು ಬಿಟ್ಟು ದೇವಿಯಲ್ಲಿಯೇ ಮನಸ್ಸಿಟ್ಟು ದೇವಿಯನ್ನೇ ಶರಣು ಹೊಂದಿದರು. ಆ ಮಹಾತಾಯಿಯು ಅಜ್ಞಾನಿಗಳಾದ ಅನೇಕ ತಪ್ಪುಗಳುಳ್ಳ ಈ ನಮ್ಮ ಜನರ ಮೇಲೆ ದಯೆಯನ್ನು ತೋರಿಸು. ತಾಯಿಯಾದ ನೀನು ಮಕ್ಕಳಂತಿರುವ ನಮ್ಮಲ್ಲಿ ದಯವಿಲ್ಲದಿರುವುದು ಶ್ಲಾಘ್ಯವಾದುದಲ್ಲ. ಪಾಪ ಮಾಡಿದವರ ಮೇಲೆ ಕೋಪ ಮಾಡುವುದು ಯುಕ್ತವೆಂದರೆ ನೀನು ಸಮಸ್ತ ಪ್ರಾಣಿಗಳ ಮನಸ್ಸಿನಲ್ಲಿದ್ದು ಅವರನ್ನು ಹೇಗೆ ಪ್ರೇರಿಸುವೆಯೋ ಆ ಜನರು ಹಾಗೇ ನಡೆಯುವರು. ಅವರದೇನೂ ತಪ್ಪಿಲ್ಲ. ಆದುದರಿಂದ ಸಮಸ್ತ ದೇವತೆಗಳಿಗೂ ದೇವತೆಯಾದ ನೀನು ಪ್ರಾಣಿಗಳ ಮೇಲೆ ತೋರಿಸುತ್ತಿರುವ ಈ ಕೋಪವನ್ನು ಬಿಡು. ಬೇರೆ ದೇವತೆಗಳಾದರೂ ಹೋಮ ಜಪ ಮುಂತಾದಗಳನ್ನು ಮಾಡಿದರೆ ಫಲವನ್ನು ಕೊಡುವರು. ಈಗ ವೇದವಿಲ್ಲೋದರಿಂದ ಆ ಫಲವು ದೊರೆಯುವ ಹಾಗಿಲ್ಲ. ಅದರಿಂದ ಬೇರೆ ದೇವತೆಗಳು ನಮ್ಮನ್ನು ಕಾಪಾಡಲಾರರು. ನೀನಾದರೂ ಮಗುವು ಜ್ಞಾಪಿಸಿಕೊಂಡರೆ ತಾಯಿಯು ಹೇಗೆ ಮಗುವಿನ ಸಮೀಪಕ್ಕೆ ಬರುವಳೋ ಹಾಗೆ ಸ್ಮರಣ ಮಾತ್ರದಿಂದ ನಮ್ಮಲ್ಲಿ ದಯೆಯನ್ನು ತೋರಿಸುವೆ. ನೀನು ಸರ್ವಶಕ್ತಿ ಸ್ವರೂಪಳಾದ್ದರಿಂದ ನಿನ್ನಿಷ್ಟದಂತೆ ಮಾಡಲು ಸಮರ್ಥಳಾಗಿರುವೆ. ನಮ್ಮನ್ನು ಸುಮ್ಮನೆ ನೋಡುತ್ತಿರಬೇಡ. ಓ ತಾಯಿಯೇ, ನೀರಿಲ್ಲದೆ ನಾವು ಹೇಗೆ ಬದುಕಿರಬೇಕು? ಈಗ ಉಂಟಾಗಿರುವ ದುರ್ಭಿಕ್ಷದ ಪರಮ ಸಂಕಟದಿಂದ ನಮ್ಮನ್ನು ಕಾಪಾಡು. ಲೋಕಕ್ಕೆ ತಾಯಿಯಾದ ಅನೇಕ ಕೋಟಿ ಬ್ರಹ್ಮಾಂಡಗಳನ್ನು ನಡೆಸುತ್ತಿರುವ ಮಹೇಶ್ವರಿಯಾದ ನೀನು ಪ್ರಸನ್ನಳಾಗು. ನಿನಗೆ ನಮಸ್ಕಾರವನ್ನು ಮಾಡುವೆವು. ನೀನು ಅಡಿಗಲ್ಲಿನಂತೆ ನಿರ್ವಿಕಾರಳು ಮತ್ತು ಎಲ್ಲ ವಿಕಾರಗಳ ತೋರಿಕೆಗೂ ಅಧಿಷ್ಠಾನ ರೂಪಳಾಗಿ ಜ್ಞಾನ ಸ್ವರೂಪಳು. ವೇದಾಂತ ವಾಕ್ಯಗಳಿಂದ ನಿನ್ನನ್ನು ತಿಳಿಯಬೇಕು. ಲೋಕಕ್ಕೆಲ್ಲಕ್ಕೂ ಒಡೆಯಳಾಗಿರುವ ನಿನಗೆ ನಮಸ್ಕಾರ ಮಾಡುವೆವು. ಸಮಸ್ತ ವೇದಗಳಿಂದಲೂ ನೇತಿ ನೇತಿ ಎಂಬ ಉಪನಿಷತ್ತಿನ ವಾಕ್ಯದಿಂದ ಸರ್ವ ನಿಷೇಧ ಪೂರ್ವಕವಾದ ಉಪದೇಶದಿಂದ ಸಕಲ ಪದಾರ್ಥಗಳನ್ನು ಆತ್ಮತತ್ವವಲ್ಲವೆಂದು ನಿಷೇಧ ಮಾಡುವುದರಿಂದ ತಿಳಿಯತಕ್ಕ ಸಮಸ್ತಕ್ಕೂ ಕಾರಣರೂಪವಾದ ಆತ್ಮತತ್ವ ಸ್ವರೂಪವಾದ ದೇವಿಯಾದ ನಿನ್ನನ್ನು ನಮ್ಮ ಸಂಪೂರ್ಣವಾದ ಭಕ್ತಿಭಾವದಿಂದ ನಮಸ್ಕರಿಸುತ್ತೇವೆ. ಹೀಗೆ ಪ್ರಾರ್ಥಿಸಲ್ಪಟ್ಟು ಭುವನೇಶ್ವರಿ ದೇವಿಯು ತನ್ನ ಶರೀರದಲ್ಲಿ ಅನೇಕ ಕಣ್ಣುಗಳನ್ನು ಮಾಡಿಕೊಂಡು ತನ್ನ ಶತಾಕ್ಷಿ ರೂಪವನ್ನು ತೋರಿಸಿದಳು. ಕಾಡಿಗೆಯಂತೆ ಕಪ್ಪಾದ ಶರೀರ ಕಾಂತಿಯಿಂದಲೂ ನೀಲಿಯ ಬಣ್ಣದ ಕಮಲದಂತಿರುವ ಕಣ್ಣುಗಳಿಂದಲೂ ಕಠಿಣವಾಗಿಯೂ ಸಮಾನವಾಗಿಯೂ ಎತ್ತರವಾಗಿಯೂ ಗುಂಡಗೆ ದಪ್ಪವಾಗಿರುವ ಸ್ತನಗಳಿಂದ ಕೂಡಿಯೂ ಒಂದು ಮುಷ್ಟಿಯಲ್ಲಿ ಬಾಣಗಳನ್ನು, ಮತ್ತೊಂದು ಕೈಯಲ್ಲಿ ಕಮಲವನ್ನು, ಇನ್ನೊಂದು ಕೈಯಲ್ಲಿ ಹೂಚಿಗುರು ಕಂದಮೂಲಗಳು, ಬಗೆ ಬಗೆಯ ರಸಗಳಿಂದ ಕೂಡಿದ ಹಸಿವು, ಬಾಯಾರಿಕೆ, ಮುಪ್ಪು ಇವುಗಳನ್ನು ನಾಶ ಮಾಡುವ ಹಣ್ಣುಗಳನ್ನು, ಮತ್ತೊಂದು ಕೈಯಲ್ಲಿ ದೊಡ್ಡ ಬಿಲ್ಲನ್ನು ಧರಿಸಿ ಇರುವ ಅವಯವಗಳ ಅನುರೂಪ್ಯದಿಂದ ಕೂಡಿರುವ ಸೌಂದರ್ಯ ಸಾರವಾದ ಸೊಗಸಿನಿಂದ ಪ್ರಕಾಶಿಸುತ್ತಿರುವ ಕೋಟಿ ಸೂರ್ಯರ ತೇಜಸ್ಸಿನಂತೆ ಪ್ರಕಾಶವುಳ್ಳ ದಯಾರಸದಿಂದ ತುಂಬಿದ ರೂಪವನ್ನು ತೋರಿಸಿ ಲೋಕಕ್ಕೆ ತಾಯಿಯಾದ ದೇವಿಯು ಆನಂದದಿಂದ ಉಂಟಾದ ಕಣ್ಣೀರಿನ ಮಳೆಯನ್ನು ವಿಶೇಷವಾಗಿ ಪ್ರಪಂಚದ ಮೇಲೆ ಸುರಿಸಿದಳು. ತನ್ನ ಭಕ್ತರೆಲ್ಲರೂ ದುಃಖಪಡುತ್ತಿರುವುದನ್ನು ನೋಡಿ ದಯೆಯಿಂದ ತನ್ನ ಕಣ್ಣುಗಳಲ್ಲಿಯೂ ನೀರನ್ನು ಸುರಿಸುತ್ತಾ ಶತಾಕ್ಷಿ ಶಾಕಂಬರಿ ರೂಪಳಾದ ಆ ತಾಯಿಯು 9 ರಾತ್ರಿಗಳವರೆಗೆ ದೊಡ್ಡ ಮಳೆಯನ್ನುಂಟು ಮಾಡಿದಳು. ಆ ಮಳೆಯಿಂದ ಸಕಲ ಲೋಕಗಳು, ಗಿಡಮರಗಳು, ಸಸ್ಯಗಳು ತೃಪ್ತಿಯನ್ನು ಹೊಂದಿದವು. ಆ ನೀರಿನಿಂದ ಸಣ್ಣ ದೊಡ್ಡ ಹೊಳೆಗಳಲ್ಲಿ ಪ್ರವಾಹಗಳುಂಟಾದವು. ಹೀಗೆ ಅಡಗಿಕೊಂಡಿದ್ದ ದೇವತೆಗಳು ಹೊರಗೆ ಬಂದರು. ಆ ದೇವತೆಗಳು ಬ್ರಾಹ್ಮಣರು ಕೂಡಿ ದೇವಿಯನ್ನು ಮುಂದೆ ಹೇಳುವಂತೆ ಸ್ತೋತ್ರ ಮಾಡಿದರು. ವೇದಾಂತದಿಂದ ತಿಳಿಯಲ್ಪಡುವ ನಿರ್ವಿಕಾರವಾದ ಬ್ರಹ್ಮಸ್ವರೂಪಳಾದ ನಿನಗೆ ನಮಸ್ಕಾರ. ನೀನು ನಿನ್ನ ಮಾಯಾಶಕ್ತಿಯಿಂದ ಸಕಲ ಜಗತ್ತನ್ನು ಸೃಷ್ಟಿಸುತ್ತಿರುವೆ. ಆ ನಿನ್ನ ಶಕ್ತಿಗೆ ನಮಸ್ಕಾರವು. ಭಕ್ತರಿಗೆ ಕಲ್ಪವೃಕ್ಷದಂತೆ ಇಷ್ಟಾರ್ಥಗಳನ್ನು ಕೊಡುವ ದೇವಿಯೇ, ಭಕ್ತರ ಸಂರಕ್ಷಣೆಗೆ ಮತ್ತು ನಂಬಿಕೆಗೋಸ್ಕರವಾಗಿ ಶರೀರವನ್ನು ಧರಿಸುವವಳೆ, ಅಸಾಮಾನಳಾದ ಲೋಕಕ್ಕೆ ತಾಯಿಯಾದ ನಿನಗೆ ನಮಸ್ಕಾರ. ಓ ದೇವಿಯೇ, ನಮಗೆ ಶಾಂತಿಯನ್ನುಂಟು ಮಾಡುವುದಕ್ಕಾಗಿ ಅಸಮಾನವಾದ ಅನೇಕ ಕಣ್ಣುಗಳನ್ನೂ ಧರಿಸುವುದರಿಂದ ನೀನು ಶತಾಕ್ಷಿ ಎಂಬ ಹೆಸರಿನಿಂದ ಲೋಕದಲ್ಲಿ ಪ್ರಸಿದ್ಧಳಾಗೆಂದು ಪ್ರಾರ್ಥಿಸುತ್ತೇವೆ. ಓ ತಾಯಿಯೇ, ಹೊಟ್ಟೆಯ ಹಸುವಿನಿಂದ ಪೀಡಿತರಾಗಿರೋ ನಾವು ಸ್ತೋತ್ರ ಮಾಡಲು ಶಕ್ತಿಯಿಲ್ಲದವರಾಗಿದ್ದೇವೆ. ಮಹಾತಾಯಿಯೇ, ನಮ್ಮ ಮೇಲೆ ದಯೆಯನ್ನು ತೋರಿಸು ಮತ್ತು ವೇದವನ್ನು ತಂದುಕೊಡು. ಹೀಗೆ ಸ್ತೋತ್ರ ಮಾಡಿದ ಅವರು ಮಾತನ್ನು ಕೇಳಿ ಮಂಗಳಕರಳಾದ ದೇವಿಯು ತನ್ನ ಕೈಯಲ್ಲಿದ್ದ ಕಾಯಿಪಲ್ಯಗಳನ್ನು, ಗೆಡ್ಡೆ ಗೆಣಸುಗಳನ್ನು, ಹಣ್ಣುಗಳನ್ನು ತಿನ್ನುವುದಕ್ಕಾಗಿ ಅವರಿಗೆ ಕೊಟ್ಟಳು. ಮನುಷ್ಯರಿಗೆ ಅವರಿಷ್ಟದಂತೆ ಅನೇಕ ಅರ್ಥಗಳಿಂದ ಕೂಡಿದ ಬಗೆ ಬಗೆಯ ಆಹಾರಗಳನ್ನು, ಪಶುಗಳಿಗೆ ತಕ್ಕ ಆಹಾರಗಳನ್ನು, ಮಳೆಯಾದ ಮೇಲೆ ಸಸ್ಯಗಳು ಬೆಳೆದು
ಫಲಪ್ರಾಪ್ತಿಯಾಗುವ ಕಾಲಪರ್ಯಂತವಾಗಿ ಸಾಕಾಗುವಷ್ಟು ಆಹಾರವನ್ನು ಕೊಟ್ಟಳು. ಎಲೆ ಜನಮೇಜಯ ರಾಜನೇ, ಶಾಖದಿಂದ ಭಕ್ತರನ್ನು ಪೋಷಿಸಿದುದರಿಂದ ಆ ದಿನ ಮೊದಲುಗೊಂಡು ದೇವಿಗೆ ಶಾಕಂಬರಿ ಎಂದು ಹೆಸರಾಯಿತು. ಆಮೇಲೆ ಈ ಗದ್ದಲ ಉಂಟಾದುದನ್ನು ದೂತರು ಬಂದು ಹೇಳಲು, ದುರ್ಗಮನೆಂಬ ದೈತ್ಯನು ಆಯುಧವನ್ನು ಧರಿಸಿ ಸೇನೆಯೊಡನೆ ಯುದ್ಧಕ್ಕೆ ಬಂದ. 1,000 ಅಕ್ಷೋಹಿಣಿ ಸೈನ್ಯದಿಂದ ಕೂಡಿ ಬಾಣಗಳನ್ನು ಬಿಡುತ್ತಾ ಆತುರವಾಗಿ ಬಂದು ದೇವಿಯ ಮುಂದಿರುವ ದೇವತೆಗಳ ಸೇನೆಯನ್ನು ಆ ದುರ್ಗಾಮಾಸುರನು ತಡೆದ. ಹಾಗೆ ಬ್ರಾಹ್ಮಣರ ಗುಂಪನ್ನು ಕೂಡ ಎಲ್ಲ ದಿಕ್ಕುಗಳಲ್ಲಿಯೂ ತಡೆದನು. ಆಮೇಲೆ ದೇವತೆಗಳ ಗುಂಪಿನಲ್ಲಿ ದೊಡ್ಡ ಗದ್ದಲವಾಯಿತು. ಅಲ್ಲಿದ್ದ ಸಮಸ್ತ ಬ್ರಾಹ್ಮಣರೂ ದೇವತೆಗಳು ಕಾಪಾಡು ಕಾಪಾಡು ಎಂದು ಕೂಗಿಕೊಂಡರು. ಆಮೇಲೆ ದೇವಿಯು ಅವರ ರಕ್ಷಣೆಗಾಗಿ ಬೆಳಕಿನ ರೂಪವಾದ ಒಂದು ಚಕ್ರವನ್ನು ಆ ದೇವತೆಗಳ ಮತ್ತು ಬ್ರಾಹ್ಮಣರ ಸುತ್ತಲೂ ನಿರ್ಮಿಸಿ ತಾನು ಆ ಚಕ್ರದ ಹೊರಗೆ ನಿಂತಳು. ಆಮೇಲೆ ದೇವಿಗೂ ದೈತ್ಯರಿಗೂ ಯುದ್ಧವೂ ಮೊದಲಾಯಿತು. ಬಾಣದ ಮಳೆಯಿಂದ ಸೂರ್ಯಮಂಡಲವು ಮುಟ್ಟಿತ್ತು. ಬಾಣಗಳ ತಿಕ್ಕಾಟದಿಂದ ಬೆಂಕಿಯು ಹುಟ್ಟಿ ಬೆಳಕುಂಟಾಗುತ್ತಿತ್ತು. ಕಠಿಣವಾದ ಬಿಲ್ಲಿನ ಶಬ್ದದಿಂದ ದಿಕ್ಕುಗಳೆಲ್ಲ ಗೇಳುತ್ತಿತ್ತು. ಆಮೇಲೆ ದೇವಿಯು ಶರೀರದಿಂದ ಕ್ರೂರವಾದ ಶಕ್ತಿ ದೇವಿಯರು ಹೊರಹೊಮ್ಮಿದರು. ಅವರ ಹೆಸರುಗಳು ಕಾಲಿಕಾ, ತಾರಿಣಿ, ಬಾಲ, ತ್ರಿಪುರ, ಭೈರವಿ, ರಮ, ಬಗಳ, ಮಾತಂಗಿ, ತ್ರಿಪುರ ಸುಂದರಿ, ಕಾಮಾಕ್ಷಿ, ತುಳಜಾದೇವಿ, ಜಂಭಿನಿ, ಮೋಹಿನಿ, ಚಿನ್ನಮಸ್ತ, 10,000 ತೋಳಿನ ಗುಹ್ಯಕಾಲಿ. ಈ 15 ಶಕ್ತಿ ದೇವಿಯರ ವಿಚಾರವನ್ನು ಮಹಾಕಾಲ ಸಮಿತಿಯಲ್ಲಿ ತಿಳಿಯಬೇಕು. ಇದಲ್ಲದೆ ಮುಖ್ಯರಾದ 32 ಮತ್ತು 64 ಶಕ್ತಿ ದೇವಿಯರು, ಆಮೇಲೆ ಲೆಕ್ಕವಿಲ್ಲದಷ್ಟು ದೇವಿಯರು ಆಯುಧ ಸಹಿತರಾಗಿ ಹುಟ್ಟಿದರು. 32 ಮತ್ತು 64 ಶಕ್ತಿ ದೇವಿಯರ ವಿಚಾರವನ್ನು ಪ್ರಪಂಚಸಾರವೆಂಬ ಗ್ರಂಥದಲ್ಲಿ, ಭುವನೇಶ್ವರಿ ಪಟ್ಟಲದಲ್ಲಿಯೂ, ಶಾರದಾ ಗ್ರಂಥದ ಭೂತಲಿಪಿ ಪಟಲದಲ್ಲಿಯೂ ವಿಸ್ತಾರವಾಗಿ ತಿಳಿಯಬಹುದು. ಯುದ್ಧರಂಗವು ಮದ್ದಳೆ, ಶಂಖ, ವೀಣೆ ಇವುಗಳ ಧ್ವನಿಯಿಂದ ತುಂಬಿತು. ಶಕ್ತಿದೇವಿಯರಿಂದ ರಾಕ್ಷಸ ಸೈನ್ಯದಲ್ಲಿ 100 ಅಕ್ಷೋಹಿಣಿ ಸೈನ್ಯವು ನಾಶವಾಯಿತು. ಶತ್ರುವಾದ ದುರ್ಗಮ ದೈತ್ಯನು ಸೇನಾಪತಿಯಾಗಿ ಮುಂದುವರಿದು ಮೊದಲು ಶಕ್ತಿದೇವಿಯರೊಡನೆ ಯುದ್ಧವನ್ನು ಮಾಡಿದನು. ರಕ್ತದ ಹೊಳೆ ಹರಿಯುವಂತೆ ದೊಡ್ಡ ಯುದ್ಧವಾಗಿ 10 ದಿನದಲ್ಲಿ ಅವನ ಎಲ್ಲ ಅಕ್ಷೋಹಿಣಿ ಸೈನ್ಯವು ನಾಶವಾಯಿತು. ತರುವಾಯ ಭಯಂಕರವಾದ 11ನೆಯ ದಿನವು ಬರುತ್ತಿರಲು ದುರ್ಗಮನು ಕೆಂಪು ವಸ್ತ್ರವನ್ನುಟ್ಟು ಕೆಂಪು ಗಂಧವನ್ನು ಬಳಿದುಕೊಂಡು ಕೆಂಪಾದ ಹೂವನ್ನು ಅಲಂಕರಿಸಿಕೊಂಡು ಯುದ್ಧಕ್ಕಾಗಿ ರಥದ ಮೇಲೆ ಕುಳಿತು ದೊಡ್ಡ ದೊಡ್ಡ ಮೆರವಣಿಗೆಯಿಂದ ಬಂದು ಬಹಳ ಸಂಭ್ರಮದಿಂದ ಎಲ್ಲ ಶಕ್ತಿ ದೇವಿಯರನ್ನು ಜಯಿಸಿ ಮಹಾದೇವಿಯು ರಥದ ಮುಂದೆ ತನ್ನ ರಥವನ್ನು ನಿಲ್ಲಿಸಿದನು. ಆಮೇಲೆ ದೇವಿಗೂ ದೈತ್ಯನಿಗೂ 2 ಗಳಿಗೆಯವರೆಗೂ ಭಯಂಕರವಾದ ದೊಡ್ಡ ಯುದ್ಧವಾಯಿತು. ಆ ಬಳಿಕ ದೇವಿಯು ಕ್ರೂರವಾದ 15 ಬಾಣಗಳನ್ನು ಬಿಟ್ಟು 4 ಬಾಣಗಳಿಂದ 4 ಕುದುರೆಗಳನ್ನು, 1ರಿಂದ ಸಾರಥಿಯನ್ನು, 2ರಿಂದ ತೋಳುಗಳನ್ನು, 1ರಿಂದ ತೀರ್ಣ ಬಾವುಟವನ್ನು, 5 ಬಾಣಗಳಿಂದ ರಾಕ್ಷಸರ ಹೃದಯವನ್ನು ಹೊಡೆದಳು. ಆಮೇಲೆ ಅವನ ರಕ್ತವನ್ನು ಕಾರುತ್ತಾ ಆ ದೇವಿಯು ಎದುರಿಗೆ ಸತ್ತು ಬಿದ್ದ. ಅವನ ತೇಜಸ್ಸು ಅವನ ಶರೀರದಿಂದ ಹೊರಟು ದೇವಿಯ ರೂಪದಲ್ಲಿ ಪ್ರವೇಶಿಸಿ ಅಡಗಿತು. ಆ ಮಹಾಪರಾಕ್ರಮಿಶಾಲಿಯಾದ ರಾಕ್ಷಸನು ಕೊಲ್ಲಲ್ಪಡವನಾಗಿ 3 ಲೋಕವು ಶಾಂತಿಯನ್ನು ಹೊಂದಿತು. ಆಮೇಲೆ ಹರಿಹರರನ್ನು ಮುಂದು ಮಾಡಿಕೊಂಡು ಬ್ರಹ್ಮನೇ ಮೊದಲಾದ ದೇವತೆಗಳೆಲ್ಲರೂ ಭಕ್ತಿಯಿಂದ ಆ ಜಗದಂಬೆಯನ್ನು ಸ್ತೋತ್ರ ಮಾಡಿದರು. ದೇವತೆಗಳು ಹೇಳಿದರು, ಭ್ರಾಂತಿರೂಪ ಜಗತ್ತಿಗೆ ವಿವರ್ತನೋಪಾದಾನ ಕಾರಣವಾದ ಪರಮೇಶ್ವರಿಯೇ, ಮಂಗಳಕರಲಾದ ಶಾಕಂಬರಿಯೇ, ಶತಾಕ್ಷಿಯೇ, ನಿಮಗೆ ನಮಸ್ಕಾರ. ಇಲ್ಲಿ ತಿಳಿಯಬೇಕಾದ ಅಂಶವೇನೆಂದರೆ, ಹಗ್ಗದಲ್ಲಿ ಹಾವು ಕಣ್ಣಂತೆಯೂ ಕಪ್ಪೆಯ ಚಿಪ್ಪಿನಲ್ಲಿ ಬೆಳ್ಳಿಯು ಕಣ್ಣಂತೆಯೂ ಆತ್ಮತತ್ವದಲ್ಲಿ ಜಗತ್ತು ಭ್ರಾಂತಿಯಿಂದ ಕಾಣುತ್ತಿರುವುದು. ಇಲ್ಲಿ ಆತ್ಮತತ್ವವು ಪರಮಾರ್ಥಿಕ ಸತ್ತೆಯುಳ್ಳದ್ದು, ಜಗತ್ತು ವ್ಯಾವಹಾರಿಕ ಸತ್ತೆಯುಳ್ಳದ್ದು. ಜಗತ್ತಿನ ಉತ್ಪತ್ತಿಗೆ ಆತ್ಮತತ್ವವೇ ಕಾರಣ, ಆದರೆ ಮಡಕೆ ಮಣ್ಣು ಕಾರಣವಾದಂತೆ ಅಲ್ಲ. ಹಾವಿನ ಕಾಣುವಿಕೆಯಲ್ಲಿ ಹಗ್ಗದಂತೆ ನಾವು ಕಾಣುವಾಗ ಹಗ್ಗವಿಲ್ಲ, ಹಗ್ಗವು ಕಾಣುವಾಗ ಹಾವಿಲ್ಲ. ನಿಜವಾದ ಹಗ್ಗ ಹಾವು ಭ್ರಾಂತಿಯಿಂದ ಕಾಣುವುದು. ಹಾಗೆಯೇ ನಿಜವಾದ ಆತ್ಮತತ್ವದಲ್ಲಿ ವ್ಯಾವಹಾರಿಕ ಪ್ರಪಂಚವು ಭ್ರಾಂತಿಯಿಂದ ತೋರುತ್ತಿರುವುದೆಂದು, ಆತ್ಮತತ್ವವು ತಿಳಿದ ಮೇಲೆ ಜಗತ್ತಿನ ಭ್ರಾಂತಿಯು ನಾಶವಾಗುವುದೆಂದು ಸಿದ್ಧಾಂತವಿರುವುದು. ಆ ಸಿದ್ಧಾಂತವನ್ನು ಅನುಸರಿಸಿ ವ್ಯಾವಹಾರಿಕವಾದ ಜಗತ್ತಿಗೆ ಪಾರಮಾರ್ಥಿಕವಾದ ಆತ್ಮತತ್ವವೇ ಅಧಿಷ್ಠಾನವಾಗಿ ಕಾರಣವಾಗಿರುವುದರಿಂದ ಇದನ್ನೇ ವಿವರ್ತೋಪಾದಾನವೆನ್ನುವರು. ಸಮಸ್ತ ಉಪನಿಷತ್ತುಗಳಿಗೂ ಹೊಗಲ್ಪಟ್ಟವಳೆ, ದುರ್ಗಮಾಸುರನನ್ನು ಕೊಂದವಳೆ, ಮಾಯೆಗೆ ಅಧಿಪತಿಯಾದವಳೆ, ಮಂಗಳಕರಳೆ, ಅನ್ನಮಯಾದಿಗಳಿಂದ 5 ಕೋಶದೊಳಗೆ ತೋರುತ್ತಿರತಕ್ಕವಳೆ, ನಿಮಗೆ ನಮಸ್ಕಾರ. ವಿಕಲ್ಪಗಳಿಲ್ಲದೆ ಮನಸ್ಸಿನಿಂದ ಯಾವ ದೇವಿಯನ್ನು ಮುನಿಶ್ರೇಷ್ಠರು ಧ್ಯಾನಿಸುತ್ತಾರೋ ಅಂಥ ಓಂಕಾರದ ಅರ್ಥಸ್ವರೂಪಳಾದ ಭುವನೇಶ್ವರಿ ದೇವಿಯನ್ನು ಪ್ರಾರ್ಥಿಸುತ್ತೇವೆ. ಅನೇಕ ಬ್ರಹ್ಮಾಂಡಗಳಿಗೂ ಬ್ರಹ್ಮ ವಿಷ್ಣು ಮುಂತಾದ ದೇವತೆಗಳಿಗೂ ತಾಯಿಯಾದ ಮಂಗಳಕರವಾದ ರೂಪದಿಂದ ಕೂಡಿದ ದೇವಿಯನ್ನು ಸಂಪೂರ್ಣವಾದ ಭಕ್ತಿಯಿಂದ ನಮಸ್ಕರಿಸುತ್ತೇವೆ. ತಾಯಿಯು ಕರುಣಾಶಾಲಿಯೂ ಆದ ಶತಾಕ್ಷಿ ದೇವಿಯನ್ನು ಬಿಟ್ಟು ಅಜ್ಞಾನಿಗಳಾದ ನಮ್ಮನ್ನು ನೋಡಿ ಸಮಸ್ತ ಪ್ರಪಂಚಕ್ಕೂ ಒಡೆಯನಾದ ಯಾವ ದೇವನು ತಾನೇ ಅಳುವನು
ಈ ರೀತಿಯಲ್ಲಿ ಬ್ರಹ್ಮವಿಷ್ಣುವೇ ಮೊದಲಾದ ದೇವತೆಗಳಿಂದ ಬಗೆ ಬಗೆಯ ದ್ರವ್ಯಗಳಿಂದ ಪೂಜಿಸಿ ಸ್ತೋತ್ರ ಮಾಡಲ್ಪಟ್ಟ ದೇವಿಯು ಆ ಕ್ಷಣದಲ್ಲಿಯೇ ಸಂತೋಷವನ್ನು ಹೊಂದಿದಳು. ಹೋಗೆಲೆಯಂತೆ ಮಾತನಾಡುವ ಆ ದೇವಿಯ ವೇದಗಳನ್ನು ತಂದುಕೊಟ್ಟು ಬ್ರಾಹ್ಮಣರನ್ನು ಕುರಿತು ಅನುಗ್ರಹಯುಕ್ತವಾದ ಮಾತುಗಳನ್ನು ಆಡಿದಳು. ನನಗೆ ಈ ವೇದರೂಪವಾದ ಶ್ರೇಷ್ಠವಾದ ಶರೀರ ಹೊಂದಿರುವುದು, ಇದನ್ನು ನೀವು ಎಚ್ಚರಿಕೆಯಿಂದ ಕಾಪಾಡಬೇಕು, ಇಲ್ಲದಿದ್ದರೆ ಆ ಅನರ್ಥ ಉಂಟಾದುದನ್ನು ಈಗಲೇ ನೋಡಿರುವಿರಿ. ವೇದರೂಪಳಾದ ನಾನು ನಿಮಗೆ ಪೂಜ್ಯಳಾಗಿಯೂ ಯಾವಾಗಲೂ ಸೇವಿಸಲ್ಪಡತಕ್ಕವಳಾಗಿಯೂ ಇರುವೆನು. ನಿಮ್ಮ ಮಂಗಳಕ್ಕೆ ಇದಕ್ಕಿಂತ ಬೇರೆ ಉಪದೇಶ ಮಾಡತಕ್ಕದಿರುವುದಿಲ್ಲ. ಉತ್ತಮವಾದ ನನ್ನ ಈ ಮಹಾತ್ಮೆಯನ್ನು ನೀವು ಓದಬೇಕು. ಅದರಿಂದ ನಾನು ಸಂತೋಷವನ್ನು ಹೊಂದಿ ನಿಮ್ಮ ಕಷ್ಟಗಳೆಲ್ಲವನ್ನು ನಾಶ ಮಾಡುವೆ. ದುರ್ಗಮಾಸುರನನ್ನು ಕೊಂದುವುದರಿಂದ ದುರ್ಗೆ ಎಂಬುದಾಗಿಯೂ ಶತಾಕ್ಷಿ ಎಂಬುದಾಗಿಯೂ ನನ್ನ ಹೆಸರನ್ನು ಯಾರು ಹೇಳುವರೋ ಅವರು ಅಜ್ಞಾನವನ್ನು ನಾಶ ಮಾಡಿಕೊಳ್ಳುವರು. ಎಲ್ಲ ದೇವತೆಗಳೇ, ವಿಶೇಷವಾಗಿ ಹೇಳುವುದೇನು? ನಿಜವಾದ ಸಾರವಾದ ಮಾತನ್ನು ಹೇಳುವೆನು. ಸಮಸ್ತ ಸುರಾಸುರರು ಯಾವಾಗಲೂ ನನ್ನನ್ನು ಸೇವಿಸುತ್ತಿರಬೇಕು. ಹೀಗೆಂದು ಹೇಳಿ ಸತ್ಯ ಸ್ವರೂಪಳು, ಜ್ಞಾನ ಸ್ವರೂಪಳು, ಆನಂದ ಸ್ವರೂಪಳು ಆದ ದೇವಿಯು ದೇವತೆಗಳು ನೋಡುತ್ತಿದ್ದ ಹಾಗೆ ಅವರಿಗೆ ಸಂತೋಷವನ್ನುಂಟು ಮಾಡುತ್ತಾ ಮರೆಯಾದಳು. ದೊಡ್ಡದಾದ ಮತ್ತು ಗುಟ್ಟಾದ ಶ್ರೇಷ್ಠವಾದ ಆ ಮಹಿಮೆಯನ್ನು ನಿನಗೆ ಹೇಳಿರುವೆನು. ಇದು ಸಮಸ್ತ ಮಂಗಳಗಳನ್ನು ಉಂಟು ಮಾಡತಕ್ಕದ್ದು. ಆದ್ದರಿಂದ ಇದನ್ನು ಪ್ರಯತ್ನಪೂರ್ವಕವಾಗಿ ರಕ್ಷಿಸಿಕೊಂಡಿರಬೇಕು. ಭಕ್ತಿಯಿಂದ ಈ ಅಧ್ಯಾಯವನ್ನು ಪ್ರತಿದಿನವೂ ಯಾರು ಕೇಳುವರೋ ಅವರ ಸಮಸ್ತ ಇಷ್ಟಾರ್ಥಗಳನ್ನು ಪಡೆದು ದೇವಲೋಕದಲ್ಲಿ ವಾಸ ಮಾಡುವರು. ಇಲ್ಲಿಗೆ ಶ್ರೀ ದೇವಿ ಭಾಗವತ ಮಹಾಪುರಾಣದ 7ನೇ ಸ್ಕಂದದಲ್ಲಿ 28ನೇ ಅಧ್ಯಾಯ ಮುಗಿಯಿತು.